ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೋರಿ ಬ್ಲಾಗ್. ಇವತ್ತು ನಮ್ಮ ವೈಫು ಕೊತ್ತಂಬರಿ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಕೊತ್ತಂಬರಿ ಹಾಕೋಕ್ಕಿಂತ ಮುಂಚೆ ಬೀಜಗಳನ್ನ ಚಪ್ಪಲಿಯಿಂದನೇ ಅದೆಲ್ಲ ಸುಲಿಬೇಕು, ಒತ್ತಬೇಕು. ಅದು 2 ಹೋಳು ಆಗುತ್ತೆ. ಆದಮೇಲೆ ಅದು ಹಾಕಿದರೆ ಮೊಳಕೆ ಹೊಡೆಯುತ್ತೆ. ಎಲ್ಲರೂ ಹೇಳ್ತಾರೆ ಈ ಸಂಪ್ರದಾಯ ಪ್ರಕಾರ ಲೆಫ್ಟ್ ಲೆಗ್ ಚಪ್ಪಲಿಂದನೇ ಮಾಡಿದರೆ ಮಾತ್ರ ಮೊಳಕೆ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಅದೇನೋ ಗೊತ್ತಿಲ್ಲ, ಸೈಂಟಿಫಿಕ್ ರೀಸನ್ನು. ಇವತ್ತು ನಾವು ಕೊತ್ತಂಬರಿ ಹಾಕೋಕ್ಕೆ ರೆಡಿ ಮಾಡ್ತಾಯಿದ್ವಿ, ಮನೆ ಪೂರ್ತಿಗೋಸ್ಕರ. ಸೇಲ್ ಮಾಡೋಕ್ಕಲ್ಲ, ಯಾವಾಗಾದರೂ ಎಮರ್ಜೆನ್ಸಿ ಕೊತ್ತಂಬರಿ ಬೇಕಾದರೆ ಫ್ರೆಶ್ ಆಗಿ ತೊಗೊಂಡು ಮನೆಯಲ್ಲಿ ಯೂಸ್ ಮಾಡ್ಬೋದು. ಕಂಪೌಂಡಲ್ಲೇ ಹಾಕ್ತಾಯಿದ್ವಿ. ಇದು ಒಂದು ಸುಲಭವಾದ ರೀತಿ. ಪ್ರತಿ ಸಾರಿ ಫ್ರೆಶ್ ಕೊತ್ತಂಬರಿ ಬೇಕಂದರೆ ಆಗೋಲ್ಲ. ಅದಕ್ಕೋಸ್ಕರ ನಮ್ಮ ಮಿಸಸ್ಗೆ ಹೇಳಿದ್ದೀನಿ. ಧನಿಯಾ ತಂದು ಕೊಟ್ಟಿದ್ದೀನಿ. ಇವತ್ತು ಹಾಕ್ತಾಯಿದ್ದಾರೆ. ಧನಿಯಾ ತಂದು 1 ಮಂತ್ ಆಯಿತು. ಇವಾಗ ನಮ್ಮ ವೈಫಿಗೆ ಹುಷಾರಾಗಿದೆ, ಇವತ್ತು ಹಾಕ್ಬೇಕಂತ ಮೂಡ್ ಬಂದಿದೆ. ನೀವು ಯಾವುದಾದ್ರೂ ಚಿಕ್ಕ ಜಾಗ ಇರಲಿ ಹಾಕ್ಬೋದು. ನೋಡಿ, ವೆರಿ ಸಿಂಪಲ್. ಇದಕ್ಕೇನು ಗೊಬ್ಬರ ಏನು ಹಾಕೋಕ್ಕೆ ಅವಶ್ಯಕತೆ ಇಲ್ಲ. ಮಳೆಗಾಲ ಶುರುವಾಯಿತು, ಮಳೆ ಬರ್ತಾ ಇರುತ್ತೆ, ಮೊಳಕೆ ಬೇಗ ಬರುತ್ತೆ. ನೋಡಿ, ನಮ್ಮ ಮಿಸ್ಸಸ್ ಅಡುಗೆ ಕೂಡ ಮಾಡುತ್ತೆ, ಜೊತೆಯಲ್ಲಿ ಇದು ವ್ಯವಸಾಯನ ಮಾಡುತ್ತೆ. ಇಲ್ಲಿ ಟೊಮಾಟೊ ಹಾಕಿದ್ವಿ, ಸಾರಿ ಬೆಲೆ ರೇಟ್ ಚೆನ್ನಾಗಿ ಅಂದ್ಬಿಟ್ಟು ವ್ಯವಸಾಯ ಮಾಡಿದ್ದೀವಿ. ಮನೆ ಹಿಂದ್ಗಡೆನೇ ಹೊಲ ಇದೆ, ಕಂಪೌಂಡಲ್ಲೇ ಹಾಕಿದ್ವಿ. ಕೊತ್ತಂಬರಿ ಸೊಪ್ಪು ಇಲ್ಲಿ ಹೊಲದಲ್ಲೇ ಹಾಕ್ತಾಯಿದ್ವಿ. ನೋಡಿ, ಈ ಥರ ಅದನ್ನು ಮಾಡಬೇಕು. ಹೊಲನ ಫಸ್ಟು ಪುಡಿ ಮಾಡಿ ಹಾಕಿದರೆ ಬೇಗ ಮೊಳಕೆ ಬರುತ್ತೆ. ಗೊಬ್ಬರ ಹಾಕಿದ್ದೀವಿ, ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಬರುತ್ತೆ. ಕೆಲವೊಂದು ಅದು ತೋರಿಸು ಅಂತ ಹೇಳಿದ್ದೀನಿ ನಾನು. ಈ ನೋಡಿ ಫ್ರೆಂಡ್ಸ್, ಈ ಥರ ಪುಡಿ ಮಾಡಬೇಕು. ಒಳ್ಳೆ ಮನಸ್ಸಿಂದ ಹಾಕಿದರೆ ಬೇಗ ಮೊಳಕೆ ಬರುತ್ತೆ. ನೋಡೋಣ ಎಷ್ಟು ದಿನ ಬರ್ತದೆ. ಮತ್ತೆ ಹಿಂಗೆ ಮಾಡಬೇಕು, ಯಾಕಂದರೆ ಇದು ಎಲ್ಲ ಮಣ್ಣಲ್ಲಿ ಇದು ಆಗಬೇಕು. ಮಾಡಿದ್ರೇ ಬರುತ್ತೆ. ನೋಡಿ ಸರ್, ಕೊತ್ತಂಬರಿ ಹಾಕೋದು ತುಂಬ ಸುಲಭ. ಈ ಥರ ಖಾಲಿ ಜಾಗ ಇತ್ತು, ಅದನ್ನು ಕೂಡ ಯಾಕೆ ವೇಸ್ಟ್ ಮಾಡಬೇಕು. ಒಂದು ಕೊತ್ತಂಬರಿ ಸೊಪ್ಪು 50 ರೂಪಾಯಿ ಸಮ್ಮರ್ ಸೀಸನಲ್ಲಿ. ನಾವೇ ಹಾಕ್ಕೊಂಡ್ರೆ ಅದು 50 ರೂಪಾಯಿ ಉಳಿಯುತ್ತೆ. ಪರವಾಗಿಲ್ಲ, ಇದು ಟೊಮಾಟ ಸ್ಟ್ಯಾಂಡ್ ಆಗಿದೆ. ಎಲ್ಲೋ ಫಸ್ಟು ನಾವು ಮೊಳಕೆ ನಾಟಿದ ಎಲ್ಲೋ ಕಲರ್ ಲೀಫ್ ಆಗಿತ್ತು. ಇವಾಗ ಎಲ್ಲ ಟೊಮಾಟೋದ ಲೀಫು ಚೆನ್ನಾಗಿ ಗ್ರೀನ್ ಆಗಿದೆ, ಕನ್ವರ್ಟ್ ಆಗಿದೆ, ಅಂದರೆ ಚೆನ್ನಾಗಿ ಸ್ಟ್ಯಾಂಡ್ ಆಗಿದೆ. ಈ ಥರ ಇದ್ದರೆ ಎಂಥ ಬಿಸಿಲಿದ್ರೂ ಕೂಡ ಸತ್ತು ಹೋಗಲ್ಲ. ತುಂಬ ಕಷ್ಟಪಟ್ಟಿದ್ದೀವಿ. ಹಸಿ ಎಲ್ಲ ಇದು ಆಗಿರುತ್ತೆ, ಇದೆಲ್ಲ ತೆಗಿಬೇಕು, ಇಲ್ಲ ಅಂದರೆ ಆಗಲ್ಲ. ಹಾವು ಬಂದು ಕುತ್ಕೊಳ್ತಾರೆ ಈ ಥರ ಗೆದ್ದಿದ್ರೆ. ಅರ್ಥ ಆಯ್ತಾ ನಿಮಗೆ? ಹಾವುಗಳು ಬರುತ್ತಾ ನಾಗಪ್ಪ? ಈ ಥರ ಕಸ ಇರಬಾರ್ದಾ? ಇರಬೇಕು ತೋಟ ಅಂದರೆ.
ಪರವಾಗಿಲ್ವಾ? ನೀವು ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿಬಿಟ್ಟಿದೆಯಾ ಗಿಡಗಳನ್ನ. ಏನು ಮಾಡಬೇಕು, ಬೆಳಗ್ಗೆ ನಿಂಗ ಮಲ್ಕೋ ಅಷ್ಟುವರೆಗೂ ನನಗೂ ಇದೇ ಕೆಲಸ. ನಿನ್ನ ಡ್ಯೂಟಿ ನನಗೆ ಕೊಟ್ಟಿದ್ದೀಯ ನೀನು. ಸಾಕು ಬಿಡೋ ತಾಯಿ. ಇಲ್ಲ, ಇದು ಎಲ್ಲ ಗಡ್ಡಿ ಹಸು ಇದೆಲ್ಲ ಎಲ್ಲ ಕ್ಲೀನ್ ಮಾಡಬೇಕು. ಇವಾಗ ಚಿಕ್ಕದಿದೆ, ಇನ್ನೂ ಒಂದು. ಇಲ್ಲಿ ಪುದೀನ ಹಾಕಿದೀವಲ್ಲ, ಪುದೀನ ಎಲ್ಲಿದೆ ಸರ್? ನೋಡಿ, ಇಲ್ಲಿ ನಾವು ಏನು ಪುದೀನ ಹಾಕಿಲ್ಲ. ಪುದೀನ ಇಲ್ಲೆಲ್ಲ ರೆಡಿಯಾಗಿದೆ. ಪುದೀನ ಚಟ್ನಿ ರೆಡಿ ಆಗುತ್ತೆ. ನಾವು ಏನಾದರೂ ಚಟ್ನಿ ಮಾಡಬೇಕಂದ್ರೆ ಪುದೀನ ಇಲ್ಲಿಂದನೇ ತೊಗೊಂಡೋಗಿ ಫ್ರೆಶ್ಶಾಗಿ ಮಾಡ್ತೀವಿ. ಹಳ್ಳಿ ಲೈಫು ಒಂಥರ ಸೂಪರ್. ಸಿಟಿಯಲ್ಲಿ ಏನೂ ಇಲ್ಲ ಸರ್. ಸಿಟಿಯಲ್ಲಿ ಟ್ರಾಫಿಕ್ಕು, ಪೊಲ್ಯೂಷನು ಸಾಕಾಗಿ ಹೋಯ್ತು. ಹೈದರಾಬಾದಲ್ಲಿ 1 ವರ್ಷ ಇದ್ದೀವಿ, ಬೆಂಗಳೂರಲ್ಲಿ 10 ವರ್ಷ ಇದ್ದೀವಿ. 10 ವರ್ಷದಲ್ಲಿ ಈ ಸಿಟಿ ಲೈಫ್ ಬೇಜಾರಾಗಿ ಟ್ರಾಫಿಕ್ಕು, ಗಾಡಿ ಸೌಂಡು, ಪೊಲ್ಯೂಷನ್ನು ಅದೆಲ್ಲ ಸಾಕಾಗಿ ಲಾಸ್ಟಲ್ಲಿ ಕೊನೆಗೆ ಇಲ್ಲಿ ಊರಿಗೆ ಬಂದುಬಿಟ್ಟು ವ್ಯವಸಾಯ ಮಾಡ್ತಾಯಿದ್ದೀವಿ ನೋಡು. ಆ ಚೆಟ್ಟು ಹತ್ರ ಹೋಗೋಣ.